ಬೆಂಗಳೂರು ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಅನೇಕ ಕಡೆಗಳಿಂದ ಲಕ್ಷಾಂತರ ಮಂದಿ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಅದರ ಜೊತೆಗೆ ದೇವಿಯ ಕೃಪಾ ಕಟಾಕ್ಷಕ್ಕೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ವಿಶೇಷವಾದಂತ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ಅದನ್ನ ಕೂಡ ಈಗ ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ನಡೀತಾ ಇದೆ, ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್. ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿರುವಂತದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕೋಟೆ ಮಾರಿಕಾಂಬಾ ಜಾತ್ರೆಯ ದೇವಿಯ ಉತ್ಸವ ನಡೆಯುತ್ತೆ. ಹಾಗಾಗಿ ಈ ಬಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏನು ತವರು ಮನೆ ಆಗಿರುವಂತಹ ಗಾಂಧಿ ಬಜಾರ್ನಲ್ಲಿ ನಿನ್ನೆವರೆಗೂ ತಾಯಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಈಗ ಗಂಡನ ಮನೆ ಆಗಿರುವಂತಹ ಏನು ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಿರುವಂತದ್ದು. ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರಬಹುದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ತಾಯಿಯನ್ನ ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನ ಮಾಡಿ ಪ್ರತಿಷ್ಠಾಪಿಸಲಾಗಿರುವಂತದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಆ ಭಕ್ತಿಯನ್ನ ಸಮರ್ಪಿಸುತ್ತಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನ ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನ ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂತದ್ದು, ಜೊತೆಗೆ ಆ ಕೋಳಿಗಳನ್ನ ಹಾರಿಸಿ ಭಕ್ತಿಯನ್ನ ಸಮರ್ಪಿಸುವಂತದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನ ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡಬಹುದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿರುವಂತದ್ದು. ಈ ಬಾರಿ ವಿಶಿಷ್ಟವಾಗಿ ದೇವಿಯ ದರ್ಶನಕ್ಕೆ ದೇವಸ್ಥಾನ ಕಮಿಟಿಯವರು ಸಹ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಸಹ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ದೇವಸ್ಥಾನ ಸಮಿತಿ, ಜೊತೆಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಾಕಷ್ಟು ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆ, 2 ವಿಶಿಷ್ಟವಾಗಿ ಅಂದ್ರೆ ವಿಶೇಷ ದರ್ಶನ ಆಗಿರಬಹುದು, ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನ ಪಡೆಯಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೋಡಬಹುದು, ಸಣ್ಣ ಸಣ್ಣ ಮಕ್ಕಳನ್ನ ತಾಯಿಯ ಮಡಿಲಲ್ಲಿ ಕೂರಿಸಿ ಭಕ್ತಿಯನ್ನ ಸಮರ್ಪಿಸಲಾಗ್ತಾ ಇದೆ. ಕೋಳಿಗಳನ್ನ ತಂದು ಇಲ್ಲಿ ಹಾರಿಸಿ ಪೂಜೆಯನ್ನ ಸಲ್ಲಿಸಲಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ನಡೀತಿರುವಂತ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಎಂದರೆ ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತೆ 3 ದಿನಗಳ ಕಾಲ ಅದ್ದೂರಿ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಮಾಡಿಕೊಂಡಿರುವಂತದ್ದು. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಅನೇಕ ಕಡೆಗಳಿಂದ ಲಕ್ಷಾಂತರ ಮಂದಿ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಅದರ ಜೊತೆಗೆ ದೇವಿಯ ಕೃಪಾ ಕಟಾಕ್ಷಕ್ಕೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ವಿಶೇಷವಾದಂತ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ಅದನ್ನ ಕೂಡ ಈಗ ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ನಡೀತಾ ಇದೆ, ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್. ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿರುವಂತದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕೋಟೆ ಮಾರಿಕಾಂಬಾ ಜಾತ್ರೆಯ ದೇವಿಯ ಉತ್ಸವ ನಡೆಯುತ್ತೆ. ಹಾಗಾಗಿ ಈ ಬಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಏನು ತವರು ಮನೆ ಆಗಿರುವಂತಹ ಗಾಂಧಿ ಬಜಾರ್ನಲ್ಲಿ ನಿನ್ನೆವರೆಗೂ ತಾಯಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಈಗ ಗಂಡನ ಮನೆ ಆಗಿರುವಂತಹ ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಿರುವಂತದ್ದು. ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರಬಹುದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ತಾಯಿಯನ್ನ ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನ ಮಾಡಿ ಪ್ರತಿಷ್ಠಾಪಿಸಲಾಗಿರುವಂತದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಆ ಭಕ್ತಿಯನ್ನ ಸಮರ್ಪಿಸುತ್ತಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನ ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನ ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂತದ್ದು, ಜೊತೆಗೆ ಆ ಕೋಳಿ
ಕೋಳಿಗಳನ್ನ ಹಾರಿಸಿ ಭಕ್ತಿಯನ್ನ ಸಮರ್ಪಿಸುವಂತದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನ ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡಬಹುದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿರುವಂತದ್ದು. ಈ ಬಾರಿ ವಿಶಿಷ್ಟವಾಗಿ ದೇವಿಯ ದರ್ಶನಕ್ಕೆ ದೇವಸ್ಥಾನ ಕಮಿಟಿಯವರು ಸಹ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಸಹ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ದೇವಸ್ಥಾನ ಸಮಿತಿ, ಜೊತೆಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಾಕಷ್ಟು ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆ, ಎರಡು ವಿಶಿಷ್ಟವಾಗಿ ಅಂದ್ರೆ ವಿಶೇಷ ದರ್ಶನ ಆಗಿರಬಹುದು, ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನ ಪಡೆಯಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೋಡಬಹುದು, ಸಣ್ಣ ಸಣ್ಣ ಮಕ್ಕಳನ್ನ ತಾಯಿಯ ಮಡಿಲಲ್ಲಿ ಕೂರಿಸಿ ಭಕ್ತಿಯನ್ನ ಸಮರ್ಪಿಸಲಾಗ್ತಾ ಇದೆ. ಕೋಳಿಗಳನ್ನ ತಂದು ಇಲ್ಲಿ ಹಾರಿಸಿ ಪೂಜೆಯನ್ನ ಸಲ್ಲಿಸಲಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ನಡೀತಿರುವಂತ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಎಂದರೆ ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತೆ 3 ದಿನಗಳ ಕಾಲ ಅದ್ದೂರಿ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಮಾಡಿಕೊಂಡಿರುವಂತದ್ದು. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೆಂಗಳೂರು. ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಅನೇಕ ಕಡೆಗಳಿಂದ ಲಕ್ಷಾಂತರ ಮಂದಿ ಆಗಮಿಸಿ ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಅದರ ಜೊತೆಗೆ ದೇವಿಯ ಕೃಪಾ ಕಟಾಕ್ಷಕ್ಕೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ವಿಶೇಷವಾದಂತ ಅಲಂಕಾರವನ್ನ ಕೂಡ ಮಾಡಲಾಗಿದೆ, ಅದನ್ನ ಕೂಡ ಈಗ ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಈ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿ ನಡೀತಾ ಇದೆ, ಇಲ್ಲಿದೆ ನೋಡಿ ಡೀಟೇಲ್ ರಿಪೋರ್ಟ್. ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಿರುವಂತದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ಕೋಟೆ ಮಾರಿಕಾಂಬಾ ಜಾತ್ರೆಯ ದೇವಿಯ ಉತ್ಸವ ನಡೆಯುತ್ತೆ. ಹಾಗಾಗಿ ಈ ಬಾರಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಂಡು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ತವರು ಮನೆ ಆಗಿರುವಂತಹ ಗಾಂಧಿ ಬಜಾರ್ನಲ್ಲಿ ನಿನ್ನೆವರೆಗೂ ತಾಯಿಯನ್ನ ಪ್ರತಿಷ್ಠಾಪಿಸಲಾಗಿತ್ತು. ಅಲ್ಲಿಂದ ಈಗ ಗಂಡನ ಮನೆ ಆಗಿರುವಂತಹ ಕೋಟೆ ಮಾರಿಕಾಂಬಾ ದೇವಿಯ ದೇವಸ್ಥಾನ ಇದೆ, ಅಲ್ಲಿ ತಂದು ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಈ ಬಾರಿ ವಿಶೇಷವಾಗಿ ಸಾಕಷ್ಟು ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಿರುವಂತದ್ದು. ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂತಹ ದೇವಾಲಯದಲ್ಲಿ ಹಣ್ಣುಗಳಿಂದ ಆಗಿರಬಹುದು, ಕಬ್ಬಿನಿಂದ ವಿಶಿಷ್ಟವಾಗಿ ಅಲಂಕಾರವನ್ನ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ತಾಯಿಯನ್ನ ಅದ್ದೂರಿಯಾಗಿ ಈ ಬಾರಿ ಅಲಂಕಾರವನ್ನ ಮಾಡಿ ಪ್ರತಿಷ್ಠಾಪಿಸಲಾಗಿರುವಂತದ್ದು. ಕಳೆದ 2 ದಿನಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ರಾಜ್ಯಗಳಿಂದ ಬಂದು ದೇವಿಯ ದರ್ಶನವನ್ನ ಪಡೆದುಕೊಂಡು ಆ ಭಕ್ತಿಯನ್ನ ಸಮರ್ಪಿಸುತ್ತಿರುವಂತದ್ದು ನಿಮಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ವಿಶೇಷವಾಗಿ ಇಲ್ಲಿ ತಾಯಿಯನ್ನ ಹರಕೆ ತೀರಿಸಲಿಕ್ಕೆ ಸಣ್ಣ ಮಕ್ಕಳನ್ನ ತಂದು ತಾಯಿಯ ಮಡಿಲಲ್ಲಿ ಕೂರಿಸುವಂತದ್ದು, ಜೊತೆಗೆ ಆ ಕೋಳಿಗಳನ್ನ ಹಾರಿಸಿ ಭಕ್ತಿಯನ್ನ ಸಮರ್ಪಿಸುವಂತದ್ದು. ಹೀಗಾಗಿ ವಿಶಿಷ್ಟವಾಗಿ ಆ ದೇವಿಯನ್ನ ಈ ಬಾರಿ ಪ್ರತಿಷ್ಠಾಪಿಸಲಾಗಿದೆ. ನಮಗೆ ದೃಶ್ಯಾವಳಿಗಳಲ್ಲಿ ಸಹ ಆ ತಾಯಿಯ ವೈಭವದ ಮುಖವನ್ನ ನಾವು ಕಣ್ತುಂಬಿಕೊಳ್ತಿದ್ದೇವೆ. ಈ ಬಾರಿ ವಿಶೇಷವಾಗಿ ನೋಡಬಹುದು, ಅದ್ದೂರಿಯಾಗಿ ಹಣ್ಣುಗಳಿಂದಲೇ ಜೊತೆಗೆ ಕಬ್ಬಿನಿಂದಲೇ ಇಡೀ ಈ ದೇವಸ್ಥಾನವನ್ನ ಅಲಂಕಾರ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಆಗಿರಬಹುದು, ಜಿಲ್ಲೆಗಳಿಂದ ಬಂದು ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಳ್ತಿರುವಂತದ್ದು. ಈ ಬಾರಿ ವಿಶಿಷ್ಟವಾಗಿ ದೇವಿಯ ದರ್ಶನಕ್ಕೆ ದೇವಸ್ಥಾನ ಕಮಿಟಿಯವರು ಸಹ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯು ಸಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಸಹ ಮಾಡಿಕೊಂಡಿರುವಂತದ್ದು. ಒಂದು ಕಡೆ ದೇವಸ್ಥಾನ ಸಮಿತಿ, ಜೊತೆಗೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಸಾಕಷ್ಟು ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆ, ಎರಡು ವಿಶಿಷ್ಟವಾಗಿ ಅಂದ್ರೆ ವಿಶೇಷ ದರ್ಶನ ಆಗಿರಬಹುದು, ಜೊತೆಗೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನ ಪಡೆಯಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ನೋಡಬಹುದು, ಸಣ್ಣ ಸಣ್ಣ ಮಕ್ಕಳನ್ನ ತಾಯಿಯ ಮಡಿಲಲ್ಲಿ ಕೂರಿಸಿ ಭಕ್ತಿಯನ್ನ ಸಮರ್ಪಿಸಲಾಗ್ತಾ ಇದೆ. ಕೋಳಿಗಳನ್ನ ತಂದು ಇಲ್ಲಿ ಹಾರಿಸಿ ಪೂಜೆಯನ್ನ ಸಲ್ಲಿಸಲಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಅದ್ದೂರಿಯಾಗಿ ನಡೀತಿರುವಂತ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಎಂದರೆ ಕಳೆದ 2 ದಿನಗಳಿಂದ ಅದ್ದೂರಿಯಾಗಿ ನಡೀತಾ ಇದೆ. ಮತ್ತೆ 3 ದಿನಗಳ ಕಾಲ ಅದ್ದೂರಿ ಕೋಟೆ ಮಾರಿಕಾಂಬಾ ದೇವಿಯ ದರ್ಶನಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಆಡಳಿತ ಮಂಡಳಿ ಮಾಡಿಕೊಂಡಿರುವಂತದ್ದು. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ.